ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೂಟರಿಂಗ್ ಕನ್ನಡ. ಗೈಸ್, ನೀವು ತಮ್ಮನಲ್ಲಿ ನೋಡಿದರೆ ಏನಪ್ಪ ಅಂದರೆ ಶಾಪಿಂಗ್ ಮಾಡಿ ಮನಿ ಅನ್ನೋದು ಅರ್ನಿಂಗ್ ಮಾಡ್ಕೋದು ಯಾವ ರೀತಿ ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ. ವಿಡಿಯೋ ಎಂಡ್ವರೆಗೂ ನೋಡಿ ಯಾವ ರೀತಿ ಶಾಪಿಂಗ್ ಮಾಡಿ ಯಾವ ರೀತಿ ಮನಿ ಅರ್ನಿಂಗ್ ಮಾಡೋದಂತ ಎಲ್ಲ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೇನ್ ಅನ್ನೋದು ಮಾಡ್ತೀನಿ. ಸೊ ನೀವು ಪ್ರತಿಯೊಬ್ಬರು ನನ್ನಿಂದ ಹಿಡಿದು ನಿಮ್ಮಿಂದ ಹಿಡಿದು ಪ್ರತಿಯೊಬ್ಬರು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀವಿ. ಸೊ ಶಾಪಿಂಗ್ ಮಾಡ್ತೀವಲ್ವಾ, ಸುಮ್ಮನೆ ಶಾಪಿಂಗ್ ಮಾಡ್ತೀವಿ ನಾವು. ಸೊ ಒಂದು ಅಪ್ಲಿಕೇಶನ್ ಐತೆ ನಮ್ಮ ಶಾಪಿಂಗ್, ಫ್ಲಿಪ್ಕಾರ್ಟ್ ಆಗಿರಲಿ, ಅಮೆಝಾನ್ ಆಗಿರಲಿ, ಮೀಶೋ ಆಗಿರಲಿ, ಎಕ್ಸೆಟ್ರಾ ಇನ್ನು ಬೇರೆ ಅಪ್ಲಿಕೇಶನ್ಸ್ ಐತಲ್ವ, ಅವೆಲ್ಲ ನಾವೇನಪ್ಪ ಮಾಡಬೇಕಂದ್ರೆ ಈ ಮನಿ ಅರ್ನಿಂಗ್ ಅಪ್ಲಿಕೇಶನ್ ಐತಲ್ವ, ಜಸ್ಟ್ ಅದಕ್ಕೆ ಲಿಂಕ್ ಮಾಡಿಬಿಟ್ರೆ ಸಾಕು. ನಾವು ಅದರಲ್ಲಿ ಶಾಪಿಂಗ್ ಮಾಡ್ತಿರ್ತೀವಿ. ಇದರಲ್ಲಿ ಆಟೋಮೆಟಿಕ್ಕಾಗಿ 7%, 8%, 10% ಅಮೌಂಟ್ ಅನ್ನೋದು ಆ್ಯಡ್ ಆಗ್ತಾ ಹೋಗುತ್ತೆ. ನಾವು 1 ಮಂತ್ 2 ಮಂತ್ ಒಳಗಡೆ ಒಂದು 5,000 to 10,000ವರೆಗೂ ಶಾಪಿಂಗ್ ಮಾಡಿದ್ರು ನಮಗೆ ಆರಾಮಾಗಿ ನಮಗೆ ಒಂದು 1,000 to 2,000ವರೆಗೂ ಅರ್ನಿಂಗ್ ಅನ್ನೋದಾಗುತ್ತೆ. ಯಾವ ರೀತಿ ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಲೇಟಕ್ಕೆ ವಿಡಿಯೋನ ಶುರು ಮಾಡಿ. ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಏನೂ ಇಲ್ಲ, ಜಸ್ಟ್ ಕ್ಲಿಕ್ ಮಾಡಿ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಬೇಕು. ಅಪ್ಲಿಕೇಶನ್ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಕ್ಯಾಶ್ ಕರೋ ಅಂತ. ಜಸ್ಟ್ ಆದಮೇಲೆ ಏನೂ ಇಲ್ಲ, ಕ್ಲಿಕ್ ಅನ್ನೋದು ಮಾಡ್ತೀನಿ. ನಿಮಗೆ ಈ ಥರ ಹೋಮ್ ಪೇಜ್ ಇಂಟರ್ಫೇಷನ್ ಸಿಗುತ್ತೆ. ಇದು ಜಸ್ಟ್ ಏನೂ ಇಲ್ಲ, 5 ಸೆಕೆಂಡ್ to 10 ಸೆಕೆಂಡ್ ಒಳಗಡೆ ಓಪನ್ ಅನ್ನೋದಾಗುತ್ತೆ. ನೋಡ್ಬೋದು, ಇಂಡಿಯಾಸ್ ಫಸ್ಟ್ ಕ್ಯಾಶ್ ಬ್ಯಾಕ್ ಆ್ಯಪ್ ಅಂತ ಐತೆ. ನೆಕ್ಸ್ಟ್ ಐತಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಗೆಟ್ ಸ್ಟಾರ್ಟೆಡ್ ಆಯ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಜಸ್ಟ್ ಏನಿಲ್ಲ, ನಿಮ್ಮ ಮೊಬೈಲ್ ನಂಬರ್ ಅನ್ನೋದು ಹಾಕಬೇಕು. ಮೊಬೈಲ್ ನಂಬರ್ ಹಾಕಿಬಿಟ್ಟು ಕಂಟಿನ್ಯೂ ಐತಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಒಂದು OTP ಅನ್ನೋದು ಬರುತ್ತೆ. OTP ಆದ ತಕ್ಷಣ ಸಕ್ಸಸ್ಫುಲ್ಲಾಗಿ ಸೈನ್ ಅಪ್ ಅನ್ನೋದು ಕಂಪ್ಲೀಟ್ ಅನ್ನೋದು ಆಗುತ್ತೆ. ಗೈಸ್, ಇಲ್ಲಿ ನೋಡ್ಬೋದು ಅಲೋ ಅಂತ ಬರುತ್ತೆ. ಅಲೋ ಐತಲ್ಲ, ಅಲೋ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಏನಪ್ಪ ಅಂದರೆ ವ್ಯಾಲೆಟ್ ಏನೋ ಐತಲ್ಲ, ಅಲ್ಲಿ ಡಿಸ್ಮಿಸ್ ಅಂತ ಹೊಡೆದ್ಬಿಟ್ಟು ವ್ಯಾಲೆಟ್ ಐತಲ್ಲ ನೋಡ್ಬೋದು. ಎಷ್ಟು ಅಮೌಂಟ್ ಐತೆ ನನ್ನ ಹತ್ರ 165 ರೂಪೀಸ್ ಐತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು, ನನಗೆ ರೆಫರ್ ಅಮೌಂಟ್ ಬಂದುಬಿಟ್ಟು 140 ರೂಪೀಸ್ ಬಂದೈತೆ. ರೆಫರ್ ಮಾಡಿ ಕೂಡ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಕ್ಯಾಶ್ ಬ್ಯಾಕ್ ಬಂದುಬಿಟ್ಟು 25 ರೂಪೀಸ್ ಬಂದೈತೆ. ರಿಕ್ವೆಸ್ಟ್ ಪೇಮೆಂಟ್ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಸಿ ಬೆಸ್ಟ್ ಡೀಲ್ಸ್ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೆ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನಿಲ್ಲ, ರೆಫರ್ ಐತಲ್ಲ ಅದು ಅಮೌಂಟು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು, ಈ ಅಮೌಂಟ್ ಐತಲ್ಲ 140 ರೂಪೀಸ್ ಪೆಂಡಿಂಗಲ್ಲೇ ಐತೆ. ಇದು ವಿತಿನ್ 3-4 ಡೇಸ್ ಒಳಗಡೆ ಕನ್ಫರ್ಮ್ ಒಳಗಡೆ ಹೋಗುತ್ತೆ. ಅವಾಗ ನಾನು ವಿತ್ಡ್ರಾ ಅನ್ನೋದು ಮಾಡ್ಕೋದು. ಇವಾಗ ಏನಿಲ್ಲ, ಜಸ್ಟ್ ಎಷ್ಟು ಐತಲ್ಲ ಎಷ್ಟು ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೆ ಕ್ಯಾಶ್ ಬ್ಯಾಕ್ ಐತಲ್ಲ 25 ರೂಪೀಸ್, ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡ್ತೀನಿ. ಇದು ಕೂಡ ಪೆಂಡಿಂಗಲ್ಲಿ ಐತೆ. ಇದು ಕೂಡ ನಾನು ಆಫ್ಟರ್ 7 ಡೇಸ್ ಒಳಗಡೆ ನಮಗೆ ಕನ್ಫರ್ಮಲ್ಲಿ ಹೋಗುತ್ತೆ ಅಮೌಂಟು. ಅವಾಗ ನಾವು ವಿತ್ಡ್ರಾ ಅನ್ನೋದು ಮಾಡ್ಕೋದು. ಎಸ್ ಐತಲ್ಲ, ಎಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡ್ಕೋದು. ಇವಾಗ ಏನಪ್ಪ ಅಂದರೆ ಯಾವ ರೀತಿ ಶಾಪಿಂಗ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಕೋದು ಅಂದರೆ ಜಸ್ಟ್ ಏನೂ ಇಲ್ಲ. ನೋಡ್ಬೋದು, ಫಸ್ಟ್ ಆಪ್ಷನ್ ಐತಲ್ಲ, ಅರ್ನ್ ಯುವರ್ ಫಸ್ಟ್ ₹15 ಅಂತಲ್ಲ, ನೀವು ನಿಮ್ಮ ಫ್ರೆಂಡ್ಗೆ ರೆಫರ್ ಅನ್ನೋದು ಮಾಡ್ತೀರಾ. 15 ರೂಪೀಸು ಅಂದರೆ 15 ರೂಪೀಸ್ ಬರುತ್ತೆ. ಎಕ್ಸ್ಟ್ರಾ ಅಮೌಂಟ್ ಕೂಡ ಬರುತ್ತೆ. ಇವಾಗ ಏನಪ್ಪ ಮಾಡಬೇಕಂದ್ರೆ ಕ್ಯಾಶ್ ಬ್ಯಾಕ್ ಆನ್ ಮೋಸ್ಟ್ ಪಾಪ್ಯುಲರ್ ಬ್ರ್ಯಾಂಡ್ ಐತಲ್ಲ, ಪಾಪ್ಯುಲರ್ ಬ್ರ್ಯಾಂಡ್ ಯಾವುದಾದೈತೆ, ನೀವು ಫ್ಲಿಪ್ಕಾರ್ಟಲ್ಲಿ ನೀವು ಶಾಪಿಂಗ್ ಅನ್ನೋದು ಮಾಡಿದ್ರೆ ನೀವು ಏನಪ್ಪ ಮಾಡ್ತೀರಾ ಅಂದರೆ ಇದು ಕ್ಯಾಶ್ ಕರೋಗೆ ಫ್ಲಿಪ್ಕಾರ್ಟ್ಗೆ ಲಿಂಕ್ ಅನ್ನೋದು ಮಾಡಿರಿ. ಲಿಂಕ್ ಮಾಡಿಬಿಟ್ಟು ಏನಪ್ಪ ಅಂದರೆ ಅಪ್ ಟು 7% ನೀವು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡ್ತಿರೋ ಪರ್ಚೇಸು ಅಪ್ ಟು 7% ನಿಮಗೆ ಕ್ಯಾಶ್ ಬ್ಯಾಕ್ ಅನ್ನೋದು ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು, ಅಮೆಝಾನ್ ಐತಲ್ಲ, ಅಮೆಝಾನಲ್ಲಿ ನೀವು ಶಾಪಿಂಗ್ ಅನ್ನೋದು ಮಾಡ್ತೀರೋ ಅಪ್ ಟು 3.5%ವರೆಗೂ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಮತ್ತು ಮಿಂತ್ರ ಐತಲ್ಲ, ಮಿಂತ್ರದಲ್ಲಿ 6% ಸಿಗುತ್ತಂತೆ. ಅದಾದಮೇಲೆ ಆಜಿಯೋ ಐತಲ್ಲ, ಆಜಿಯೋದಲ್ಲಿ 8% ಸಿಗುತ್ತೆ ಕ್ಯಾಶ್ ಬ್ಯಾಕು. ಅದಾದಮೇಲೆ ಇಲ್ಲಿ ನೋಡ್ಬೋದು, ಯಾವುದು ರಿಲಯನ್ಸ್ ಡಿಜಿಟಲ್ ಇವಿದೆ. ನಾನು ಯೂಸ್ ಅನ್ನೋದು ಮಾಡಲ್ಲ, ಇದು ಕೂಡ ನಾವು ಯೂಸ್ ಅನ್ನೋದು ಮಾಡ್ತಲ್ಲ. ಮತ್ತು ಇಲ್ಲಿ ನೀವು ಸ್ಕ್ರೋಲ್ ಮಾಡ್ತೀವಿ, ಇದು ಯಾವುದು ನಾವು ಯೂಸ್ ಅನ್ನೋದು ಮಾಡಲ್ಲ. ನೈಕಾ ಯೂಸ್ ಅನ್ನೋದು ಮಾಡ್ಕೋದು. 5% ಐತೆ, ನೈಕಾದಿಂದ 5% ಸಿಗುತ್ತಂತೆ. ಮತ್ತು ಇನ್ನು ಸ್ಕ್ರೋಲ್ ಅನ್ನೋದು ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಮಾಮಾ ಅರ್ಥ ಏನೋ ಐತೆ, ಅದು ಕೂಡ ಬೇಡ. ಇಲ್ಲಿ ನೋಡ್ಬೋದು, ಮತ್ತು ನಾಯ್ಸ್ ಅಂದರೆ ಇಯರ್ಬಡ್ಸು ಅಂತವು ಇರುತ್ತಲ್ಲ. ಮತ್ತು ಅದಿದಾಸ್ ಐತಲ್ಲ, ಅದಿದಾಸಲ್ಲಿ ನೋಡ್ಬೋದು 10% ಸಿಗುತ್ತೆ. ಸೊ ಇವಾಗ ಏನಪ್ಪ ಮಾಡ್ತೀನಿ ಅಂದರೆ ಕೆಳಗಡೆ ಸ್ಕ್ರೋಲ್ ಅನ್ನೋದು ಮಾಡ್ತೀನಿ. ಇಲ್ಲೂ ಕೂಡ ನೋಡ್ಬೋದು, ವಿ ವಾಲ್ ಐತಲ್ಲ, ವಿ ವಾಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಪಾಪ್ಯುಲರ್ ಐತಲ್ಲ, ಪಾಪ್ಯುಲರ್ ಯಾವುದು ಅಂದರೆ ಆಜಿಯೋ, ಮಿಂತ್ರ. ನೀವು ಯಾವುದಕ್ಕೆ ಫೋಕಸ್ ಮಾಡಬೇಕಂದ್ರೆ ಶಾಪಿಂಗ್ ಮಾಡೋರು ಆಜಿಯೋ, ಮಿಂತ್ರ. ಅದಾದಮೇಲೆ ಕೆಳಗಡೆ ಸ್ಕ್ರೋಲ್ ಅನ್ನೋದು ಮಾಡ್ತೀನಿ. ನೋಡ್ಬೋದು, ಅದಿದಾಸಲ್ಲಿ 10% ಸಿಗುತ್ತೆ. ಅದಾದಮೇಲೆ ಇಲ್ಲಿ ನೋಡ್ಬೋದು, ಮತ್ತೆ ಇನ್ನೂ ಸ್ಕ್ರೋಲ್ ಮಾಡ್ತೀನಿ. ಇದು ಯಾವುದಾದ್ರು ಐತೆ. ಮತ್ತು ನಾವು ಶಾಪಿಂಗ್ ಮಾಡ್ತೀವಿ ಅಂದರೆ ಬಟ್ಟೆ ಶಾಪಿಂಗ್ ಮಾಡ್ತೀವಲ್ವ, ಬಟ್ಟೆ ಆಗಿರಲಿ, ಯಾವುದಾದ್ರೂ ಎಲೆಕ್ಟ್ರಿಕ್ ಐಟಮ್ ಆಗಿರಲಿ, ನಾವು ಜಾಸ್ತಿ ಯಾವುದರಲ್ಲಿ ಪರ್ಚೇಸ್ ಮಾಡ್ತೀವಿ, ಫ್ಲಿಪ್ಕಾರ್ಟ್ ಇಲ್ಲಾಂದರೆ ಅಮೆಝಾನ್, ಇಲ್ಲಾಂದರೆ ಮೀಶೋ, ಇಲ್ಲಾಂದರೆ ಮಿಂತ್ರ, ಇಂಥವರಲ್ಲಿ ನಾವು ಶಾಪಿಂಗ್ ಅನ್ನೋದು ಮಾಡ್ತೀವಿ. ಅದಾದಮೇಲೆ ಇಲ್ಲಿ ನೋಡ್ಬೋದು, ಕೆಳಗಡೆ ಇನ್ನೂ ಐತೆ. ಇವೆಲ್ಲ ನೀವು ಏನಪ್ಪ ಮಾಡ್ತೀವಿ ಅಂದರೆ ಫಸ್ಟ್ ಲಿಂಕ್ ಅನ್ನೋದು ಮಾಡಿಬಿಟ್ಟು ನೀವು ಆಟೋಮೆಟಿಕ್ಕಾಗಿ ನೀವು ಶಾಪಿಂಗ್ ಮಾಡ್ತಾ ಇರ್ರಿ. ನಿಮಗೆ ನಿಮ್ಮ ಡೆಲಿವರಿ ಸಕ್ಸಸ್ಫುಲ್ಲಾಗಿ ಡೆಲಿವರಿ ಆಗುತ್ತಲ್ವ. ನೀವು ಯಾವ ಪ್ರಾಡಕ್ಟ್ ಆರ್ಡರ್ ಮಾಡಿರ್ತೀರೋ ಅದು ಡೆಲಿವರಿ ಆದ ತಕ್ಷಣ ನೀವು ಈ ಅಪ್ಲಿಕೇಶನಲ್ಲಿ ಸಕ್ಸಸ್ಫುಲ್ಲಾಗಿ ನಿಮಗೆ ಕ್ಯಾಶ್ ಬ್ಯಾಕ್ ಅನ್ನೋದು ಆ್ಯಡ್ ಅನ್ನೋದಾಗಿರುತ್ತೆ. ಇನ್ನು ನಾವು ರೆಫರ್ ಮಾಡಿ ಕೂಡ ಅರ್ನಿಂಗ್ ಅನ್ನೋದು ಮಾಡ್ಕೋದು. ಇಲ್ಲೇನೋ ಇಲ್ಲ, ಜಸ್ಟ್ ಸೆಕೆಂಡ್ ಆಪ್ಷನ್ ರೆಫರ್ ಆ್ಯಂಡ್ ಅರ್ನ್ ಐತಲ್ಲ, ರೆಫರ್ ಆ್ಯಂಡ್ ಅರ್ನ್ ನೀವು ನಿಮಗೆ ಫ್ರೆಂಡ್ಗೆ ರೆಫರ್ ಅನ್ನೋದು ಮಾಡ್ತೀರಾ. ನಿಮ್ಮ ಫ್ರೆಂಡು ಶಾಪಿಂಗ್ ಮಾಡ್ತಾರೆ, ಲಿಂಕ್ ಮಾಡಿಬಿಟ್ಟು ಶಾಪಿಂಗ್ ಮಾಡ್ತಾರೆ. ಅದರಲ್ಲೂ ಕೂಡ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ. ನನಗೆ 140 ರೂಪೀಸು ರೆಫರ್ ಅಮೌಂಟ್ ಬಂದೈತಲ್ವ, ನಾನು ನಮ್ಮ ಫ್ರೆಂಡ್ಗೆ ರೆಫರ್ ಅನ್ನೋದು ಮಾಡಿದ್ದೆ. ಅವರು ಶಾಪಿಂಗ್ ಅನ್ನೋದು ಮಾಡಿದ್ದಾರೆ, ಅದಕ್ಕೆ ನನಗೆ 140 ರೂಪೀಸ್ ಅನ್ನೋದು ಸಿಕ್ಕೈತೆ. ಒಬ್ಬರೇ ಮಾಡಿರೋದು 140
₹240 ಸಿಕ್ಕೈತೆ. ಇವಾಗ ನೋಡ್ಬೋದು ಕೆಳಗಡೆ ಸ್ಕ್ರೋಲ್ ಅನ್ನೋದು ಮಾಡ್ತೀನಿ. ಯಾವ ರೀತಿ ರೆಫರ್ ಮಾಡಬೇಕಂದ್ರೆ ಈ ಲಿಂಕ್ ಅನ್ನೋದು ನನ್ನ ಫ್ರೆಂಡ್ಗೆ ಶೇರ್ ಅನ್ನೋದು ಮಾಡಬೇಕು. ಅವ್ರು ಏನಾದರೂ ಯೂಸ್ ಮಾಡಿದ್ರೆ ನನಗೆ ಕ್ಯಾಶ್ ಬ್ಯಾಕ್ ಅನ್ನೋ ಸಿಗುತ್ತೆ. ಶೇರ್ ರೆಫರ್ ಲಿಂಕ್ ಐತೆ. ಲೆಟ್ಸ್ ಯುವರ್ ಫ್ರೆಂಡ್ ಶಾಪ್ ಗೆಟ್ ಕ್ಯಾಶ್ ಬ್ಯಾಕ್ ಅಂದರೆ ನಮ್ಮ ಫ್ರೆಂಡ್ ಏನಪ್ಪ ಅಂದರೆ ಶಾಪಿಂಗ್ ಮಾಡ್ತಾರಲ್ವ, ನಮಗೆ 10% ಅವ್ರು ಎಷ್ಟು ಶಾಪಿಂಗ್ ಮಾಡ್ತಾರೋ ಅದರಲ್ಲಿ 10%, 1000 ಶಾಪಿಂಗ್ ಮಾಡಿದ್ರೆ ಅದರಲ್ಲಿ 10% ಎಷ್ಟು ₹100 ಆಗುತ್ತೆ. ಆ ಥರ 10,000 ಏನಾದ್ರು ಶಾಪಿಂಗ್ ಮಾಡಿದ್ರೆ ನಿಮಗೆ ₹1,000 ಬರುತ್ತೆ. ಇಲ್ಲಿ ನೋಡ್ಬೋದು ಯು ಗೆಟ್ 10% ಆಫ್ ಫ್ರೆಂಡ್ಸ್ ಕ್ಯಾಶ್ ಬ್ಯಾಕ್ ಅಂತ. ಇಲ್ಲಿ ನೋಡ್ಬೋದು ಇನ್ನೂ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ಗೆ ಅವರೇ ಕೊಟ್ಟಿದ್ದಾರೆ ಯಾವ ರೀತಿ ರೆಫರ್ ಆಗುತ್ತಂತ. ನಮ್ಮ ಫ್ರೆಂಡ್ 5,000 ಏನಾದರೂ ಶಾಪಿಂಗ್ ಅನ್ನೋದು ಮಾಡ್ತಾರಲ್ವ, ಆವಾಗ ನಮಗೆ ₹500 ಬರುತ್ತೆ. ₹500 ಅಂದರೆ 5,000ಅಲ್ಲಿ 10% ಎಷ್ಟಾಗುತ್ತೆ, ₹500 ಆಗುತ್ತೆ. ಈ ಥರ ನೀವು ರೆಫರ್ ಮಾಡಿ ಕೂಡ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಇಲ್ಲಿ ನೋಡ್ಬೋದು ಮತ್ತು ಇಲ್ಲಿ ಅವರು ರಿವ್ಯೂ ಕೊಟ್ಟಿರ್ತಾರೆ. ಸಮ್ ಪೀಪಲ್ಸು ರಿವ್ಯೂ ಕೊಟ್ಟಿರ್ತಾರೆ ಈ ಅಪ್ಲಿಕೇಶನ್ ಬಗ್ಗೆ. ನೀವು ಇದು ಬೇಕಂದರೆ ನೀವು ಓದ್ಕೋಬೋದು ಈ ಅಪ್ಲಿಕೇಶನ್ ರಿಯಲ್ಲಾ ಫೇಕಾ ಅಂತ. ಸೊ ಇದು 100% ಪೇಮೆಂಟ್ ಕೊಡುತ್ತೆ. ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ನನ್ನ ಕೈಲಿ ನಾನು ನಿಮಗೆ ಸಾಲ್ವ್ ಅನ್ನೋದು ಮಾಡ್ಕೊಡ್ತೀನಿ. ಅದಾದಮೇಲೆ ಏನಪ್ಪ ಅಂದರೆ ಮಿಸ್ಸಿಂಗ್ ಐತಲ್ಲ, ಮಿಸ್ಸಿಂಗ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಯಾವುದಾದ್ರೂ ಕ್ಯಾಶ್ ಬ್ಯಾಕ್ಸ್ ಏನಾದರೂ ಮಿಸ್ ಆಗಿದ್ರೆ ನಿಮಗೆ ಇಲ್ಲ ಅನ್ನೋ ಶೋ ಆಗುತ್ತೆ. ಮತ್ತು ಪ್ರೊಫೈಲ್ ಐತಲ್ಲ, ಪ್ರೊಫೈಲಲ್ಲಿ ಮೈ ಅರ್ನಿಂಗ್ಸ್ ಐತಲ್ಲ, ಮೈ ಅರ್ನಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಏನೇ ಅರ್ನಿಂಗ್ ಮಾಡಿದಿರೋ ಎಲ್ಲ ಇಲ್ಲಿ ಶೋ ಆಗುತ್ತೆ. ಮತ್ತು ಬ್ಯಾಕ್ ಅನ್ನೋದು ಹೋಗ್ತೀನಿ. ಬ್ಯಾಕ್ ಹೋಗಿಬಿಟ್ಟು ಓಕೆ ಥ್ಯಾಂಕ್ಸ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ನನ್ನ ಟೋಟಲ್ ಅರ್ನಿಂಗ್ ನೋಡ್ಬೋದು ₹165 ಐತೆ. ಮತ್ತು ಪೇಮೆಂಟ್ ಐತಲ್ಲ, ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿಬಿಡ್ತೀನಿ. ನೋಡ್ಬೋದು ನಿಮಗೆ ಮತ್ತೆ ಆ ಥರ ಇಂಟರ್ಫೇಸ್ ಸಿಗುತ್ತೆ. ಮತ್ತು ನಿಮಗೆ ಏನಾದರೂ ಪ್ರಾಬ್ಲಮ್ ಆದರೆ ಅವರಿಂದ ನೀವು ಕಾಲ್ ಅನ್ನೋದು ಮಾಡ್ಬೋದು. ಅದಾದಮೇಲೆ ನೀವು ಅಪ್ಲಿಕೇಶನ್ನ ರಿವ್ಯೂ ಕೂಡ ಮಾಡ್ಬೋದು. ಅದಾದಮೇಲೆ ನೀವೇನಪ್ಪ ಮಾಡ್ತೀವಿ ಅಂದರೆ ನಿಮ್ಮ ಎಷ್ಟು ಜನಕ್ಕೆ ರೆಫರ್ ಮಾಡಿದರೆ ಇಲ್ಲಿ ಶೋ ಆಗುತ್ತೆ. ನೀವು ರೆಫರ್ ಮಾಡಬೇಕಂದ್ರೆ ಇಲ್ಲಿ ಲಿಂಕ್ ಸಿಗುತ್ತೆ. ಸೊ ಇವಾಗ ಏನಪ್ಪ ಮಾಡಬೇಕಂದ್ರೆ ನೀವು ವಿತ್ಡ್ರಾ ಮಾಡ್ತಿರಲ್ಲ, ಅದು ಕನ್ಫರ್ಮ್ ಹೋದ ತಕ್ಷಣ ನೀವು UPI ಇಲ್ಲಾಂದರೆ ಬ್ಯಾಂಕ್ ಅಕೌಂಟಲ್ಲಿ ವಿತ್ಡ್ರಾ ಮಾಡ್ಬೋದು. ಪೇಮೆಂಟ್ 100ಗೆ 100% ಕೊಡ್ತೈತೆ. ಇದಕ್ಕೆ ನಾನು ಗ್ಯಾರಂಟಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಚಾನಲ್ ಇಲ್ಲಾಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ಬೋದು, ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಇದು ಗಾಯ್ಸ್ ಇದನ್ನ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.